ಮೊದಲನೇ ಟಾಪಿಕ್ ಅಭಿಮಾನ್ ಸ್ಟುಡಿಯೋ ಜಾಗ ಇನ್ನು ಮುಂದೆ ಸರ್ಕಾರದ್ದು ಅದನ್ನ ಮುಟ್ಕೋಲು ಹಾಕೋದಕ್ಕೆ ಸರ್ಕಾರ ಡಿಸೈಡ್ ಮಾಡಾಕಿದೆ. ಅಭಿಮಾನ್ ಸ್ಟುಡಿಯೋ ಜಾಗ ಅರಣ್ಯ ಪ್ರದೇಶದ್ದು ಅಂತ ಈಗ ಆಲ್ರೆಡಿ ಘೋಷಣೆ ಮಾಡಾಗಿದೆ ಅಫಿಷಿಯಲ್ ಆಗಿ. ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆಯಲಾಗಿದೆ. ಈ ಸಂಬಂಧ ಷರತ್ತುಬದ್ಧ ಪ್ರಕಾರ 5 ವರ್ಷಗಳಲ್ಲಿ ಸ್ಟುಡಿಯೋವನ್ನ ನಿರ್ಮಿಸಬೇಕಾಗಿತ್ತು, 5 ವರ್ಷದಲ್ಲಿ. ಆದರೆ 55 ವರ್ಷಗಳೇ ಕಳೆದರೂ ಸ್ಟುಡಿಯೋ ನಿರ್ಮಾಣ ಮಾಡಿಲ್ಲ. ಅಭಿಮಾನ್ ಸ್ಟುಡಿಯೋಗೆ 20 ಎಕರೆ ಜಮೀನನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಹಿರಿಯ ನಟ ಬಾಲಕೃಷ್ಣ ಅವರಿಗೆ 1970ರಲ್ಲೇ 20 ಎಕರೆ ಜಾಗವನ್ನ ಕೊಟ್ಟಿದ್ರು. ಸ್ಟುಡಿಯೋ ನಿರ್ಮಾಣ ಮಾಡಿ ಮತ್ತು ಸಿನಿ ಚಟುವಟಿಕೆಯನ್ನ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಜಾಗ ಕೊಟ್ಟಿದ್ರು. ಆದರೆ ಯಾವ ಅಭಿವೃದ್ಧಿಯೂ ಕೂಡ ಆಗಿರಲಿಲ್ಲ. ಅಭಿಮಾನ್ ಸ್ಟುಡಿಯೋ ಜಾಗ ಮುಟ್ಟುಗೋಲು ಹಾಕೋದಕ್ಕೆ ಸರ್ಕಾರ ಈಗ ಡಿಸೈಡ್ ಮಾಡಿದೆ. ಕಾರಣ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ. 20 ವರ್ಷಗಳ ಅವಧಿಗೆ ಲೀಸ್ ಕೊಡಲಾಗಿತ್ತು. 15 ವರ್ಷ ಆಗಿತ್ತು, ಏನೂ ಮಾಡಲಿಲ್ಲ. 55 ವರ್ಷ ಟೋಟಲ್ ಆಗಿ ಓವರಾಲ್ ಆಗಿ ಹೇಳಬೇಕು ಅಂದರೆ 55 ವರ್ಷ. ಅವರು 5 ವರ್ಷಗಳಲ್ಲೇ ಅದಕ್ಕೆ ಅಭಿವೃದ್ಧಿ ಕೆಲಸಗಳು, ಸ್ಟುಡಿಯೋ ನಿರ್ಮಾಣ ಮಾಡೋದು, ಸಿನಿ ಚಟುವಟಿಕೆ ಮಾಡೋದು ಮಾಡಬೇಕಾಗಿತ್ತು, ಮಾಡಲಿಲ್ಲ. 20 ಎಕರೆ ಜಾಗದಲ್ಲಿ, ಅದು ಅಲ್ಲಿಯೇ ಅದೇ ಜಾಗದಲ್ಲೇ ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ. ಸ್ಮಾರಕ ನಿರ್ಧಾರಕ್ಕೆ ಈಗ ದಾರಿ ಸಲೀಸಾಗಿದೆ. ಈಗ ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಫ್ಯಾನ್ಸ್ ಆಗ್ರಹಿಸ್ತಾ ಇದ್ದಾರೆ. ಅಲ್ಲೇ ಮಾಡಬೇಕು ಅಂತ. ಹೌದು, ಅಲ್ಲೇ ಮಾಡಬೇಕು. ಎಲ್ಲರ ಆಗ್ರಹ ಕೂಡ ಅದೇನೆ. ವಿಷ್ಣು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಂತಹ ಅಭಿಮಾನ್ ಸ್ಟುಡಿಯೋ ಜಾಗ ಅದು ಈಗ ಸರ್ಕಾರದ ಸುಪರ್ದಿಗೆ ಬೀಳ್ತಾ ಇದೆ. ಇದೀಗ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಯಾರ ಕೈಲಿದೆ? ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಈ ಹಿಂದೆ ಎಷ್ಟೇ ಕೇಳ್ಕೊಂಡ್ರು ಕೂಡ ಕೇವಲ ಒಂದು 10 ಗುಂಟೆ ಜಾಗ ಕೊಟ್ಟಿರಲಿಲ್ಲ ಬಾಲಕೃಷ್ಣ ಕುಟುಂಬ ಅಂತ. ಕೊನೆಗೂ ವಿಷ್ಣುವರ್ಧನ್ ಫ್ಯಾನ್ಸ್ ಆಶಯ ಈಡೇರುವಂತಹ ನಿರೀಕ್ಷೆ ಇದೆ. ಈಗ ಖುಷಿಯ ವಿಚಾರ ಇದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ. ಇದ್ರ ಬಗ್ಗೆ ನಟ ಅನಿರುದ್ಧ್ ಸಿಎಂ ಅವರನ್ನ ಭೇಟಿಯಾಗಿ ಮನವಿ ಕೂಡ ಮಾಡ್ತೀನಿ ಅಂತ ರಿಯಾಕ್ಷನ್ ಕೊಟ್ಟರು. ಓವರಾಲ್ ಆಗಿ ಇದು ನಾನು ಹೇಳದ್ನಲ್ಲ, ಅಭಿಮಾನಿಗಳಿಗೆ ಸಂದಂತಹ ಜಯ. ಅಂತಹ ಕನ್ನಡದ ಮೇರು ನಟ, ಕನ್ನಡ ಸಿನಿ ಜಗತ್ತಿಗೆ, ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಅಪಾರ. ಅವರನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇದಾವಲ್ಲ, ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಇಡೀ ಮಾನವ ಕುಲಕ್ಕೆ ಒಂದು ರೀತಿಯಾಗಿ ಅವಮಾನ ಮಾಡುವಂಥ ರೀತಿಯಲ್ಲಿ ನಡ್ಕೊಂಡ್ಬಿಟ್ರು ಅನ್ನುವಂಥ ಒಂದಷ್ಟು ಆರೋಪಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳದ್ದಾಗಿತ್ತು. ಈಗ ಹಂಗೂ ಹಿಂಗೂ ಆ 20 ಎಕರೆ ಜಮೀನು ಸರ್ಕಾರದ ಸುಪರ್ದಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಅನಿರುದ್ಧ್ ಅವರು ಜೊತೆಗೆ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ರಿಯಾಕ್ಷನ್ ಕೊಟ್ಟರು. ಏನೇನಂದ್ರು ಅವರು ಬನ್ನಿ ತೋರಿಸ್ತೀನಿ. ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು 6.5 ವರ್ಷ ಪ್ರಯತ್ನ ಪಟ್ಟವು. ಆದರೆ ಅದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ. ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಮ್ಮ ಒಂದು ಮಂಟಪ ಏನಿತ್ತು, ಒಂದು ಚಿಕ್ಕ ಸ್ಮಾರಕ ಏನು ಭಾರತೀಯಮ್ಮ ಅವರು ಕಟ್ಟಿಸಿದ್ರು, ಎಲ್ಲಿ ಅಪ್ಪವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು, ಆ ಒಂದು ಮಂಟಪವನ್ನು ತೆರವುಗೊಳಿಸಿದ್ರು. ನಮ್ಮೆಲ್ಲರಿಗೂ, ನಮ್ಮ ಇಡೀ ಕನ್ನಡಿಗರಿಗೆ ತುಂಬ ನೋವುಂಟಾಗಿತ್ತು. ಈಗ ಸರ್ಕಾರ ಈ ಒಂದು ಜಾಗವನ್ನು ವಶಪಡಿಸ್ಕೊಂಡಿರೋದ್ರಿಂದ ಭಾರತೀಯಮ್ಮ ಮತ್ತು ನಾವಿಬ್ಬರು ಅಭಿಮಾನಿಗಳ ಪರವಾಗಿ ಹೋಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಇವತ್ತು ಅವರು ಸಿಕ್ಕಿಲ್ಲ, ಇವತ್ತು ತುಂಬ ಪ್ರಯತ್ನ ಪಟ್ಟು ಆಮೇಲೆ ಬೇಡಿಕೆ ಕೂಡ ಇದೆ ಸರ್. ನೋಡಿ, ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೆ ಅಭಿಮಾನ ಇದೆ. ಅವರೊಬ್ಬ ಅತ್ಯುತ್ತಮವಾದಂಥ ನೇರು ನಟ. ಸರ್ಕಾರ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಬೇಡಿಕೆ ಕೂಡ ಇದೆ ಸರ್. ನೋಡಿ, ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೆ ಅಭಿಮಾನ ಇದೆ. ಅವರೊಬ್ಬ ಅತ್ಯುತ್ತಮವಾದಂಥ ನೇರು ನಟ. ಸರ್ಕಾರ ಎಲ್ಲಿ ಮಾಡಬೇಕು, ಯಾವ